ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ. ದಿಬ್ಬಣವು ಕೆಲವು ದಿನ ಉಳಿಯುವುದು. ಸಪ್ತರ್ಷಿಗಳು ಸಮಜಾಯಿಸಿದಾಗ ಹಿಮವಂತನು ದಿಬ್ಬಣಿಗರನ್ನು ಬೀಳ್ಕೊಡಲು ಒಪ್ಪುವುದು. ಬ್ರಹ್ಮದೇವರು ಹೇಳುತ್ತಾರೆ, ಅನಂತರ ವಿಷ್ಣುವೇ ಮೊದಲಾದ ದೇವತೆಗಳು ಹಾಗೂ ಋಷಿಗಳು ಕೈಲಾಸಕ್ಕೆ ಮರಳುವ ವಿಚಾರ ಮಾಡತೊಡಗಿದರು. ಆಗ ಹಿಮಾಚಲನು ದಿಬ್ಬಣಿಗರ ಬಿಡದಿಗೆ ಬಂದು ಎಲ್ಲರನ್ನೂ ಊಟಕ್ಕಾಗಿ ಆಮಂತ್ರಿಸಿದನು. ಬಳಿಕ ದೇವೇಶ್ವರ ಶಿವನನ್ನು ಆಮಂತ್ರಿಸಿ ಹಿಮವಂತನು ತನ್ನ ಮನೆಗೆ ಹೋದನು. ನಾನಾ ಪ್ರಕಾರದ ವಿಧಾನದಿಂದ ಭೋಜನೋತ್ಸವದ ಸಿದ್ಧತೆಗೆ ತೊಡಗಿದನು. ಅವನು ಪ್ರಸನ್ನತೆ ಮತ್ತು ಉತ್ಕಂಠತೆಯಿಂದ ಭೋಜನಕ್ಕಾಗಿ ಪರಿವಾರ ಸಹಿತ ಭಗವಾನ್ ಶಿವನನ್ನು ಯಥೋಚಿತ ರೀತಿಯಿಂದ ತನ್ನ ಮನೆಗೆ ಕರೆಸಿದನು. ಶಂಭುವಿನ, ವಿಷ್ಣುವಿನ, ನನ್ನ ಹಾಗೂ ಇತರ ಎಲ್ಲ ದೇವತೆಗಳ, ಮುನಿಗಳ ಮತ್ತು ಅಲ್ಲಿಗೆ ಬಂದಿರುವ ಇತರ ಎಲ್ಲರ ಚರಣಗಳನ್ನು ಆದರದಿಂದ ತೊಳೆದು ಅವರೆಲ್ಲರನ್ನೂ ಗಿರಿರಾಜನು ಮಂಟಪದಲ್ಲಿ ಸುಂದರ ಆಸನಗಳಲ್ಲಿ ಕುಳ್ಳಿರಿಸಿದನು. ಮತ್ತೆ ತನ್ನ ಬಂಧು ಬಾಂಧವರೊಂದಿಗೆ ಆ ಎಲ್ಲ ಅತಿಥಿಗಳನ್ನು ನಾನಾ ಪ್ರಕಾರದ ಸರಸ ಪದಾರ್ಥಗಳಿಂದ ಪೂರ್ಣವಾಗಿ ತೃಪ್ತಿಪಡಿಸಿದನು. ನನ್ನೊಂದಿಗೆ ವಿಷ್ಣು, ಶಂಭುವಿನೊಂದಿಗೆ ಎಲ್ಲ ಜನರು ಚೆನ್ನಾಗಿ ಭೋಜನ ಮಾಡಿದರು. ನಾರದನೇ, ವಿಧಿವತ್ತಾಗಿ ಭೋಜನ ಮತ್ತು ಆಚಮನ ಮಾಡಿ ತೃಪ್ತರಾದ ಎಲ್ಲ ಜನರು ಹಿಮಾಲಯನಿಂದ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಬಿಡದಿಗೆ ತೆರಳಿದರು. ಮುನಿಯೇ, ಇದೇ ಪ್ರಕಾರದಿಂದ ಮೂರನೆಯ ದಿನವೂ ಗಿರಿರಾಜನು ವಿಧಿವತ್ತಾಗಿ ದಾನ ಮಾನ ಆದರದಿಂದ ಎಲ್ಲರನ್ನೂ ಸತ್ಕರಿಸಿದನು. ನಾಲ್ಕನೆಯ ದಿನ ಶುದ್ಧತೆಯಿಂದ ವಿಧಿಪೂರ್ವಕ ಚತುರ್ಥಿ ಕರ್ಮವು ನಡೆಯಿತು. ಅದಾಗದೆ ವಿವಾಹ ಯಜ್ಞವು ಪೂರ್ಣವಾಗುವುದಿಲ್ಲ. ಆಗ ನಾನಾ ವಿಧದ ಉತ್ಸವ ನಡೆಯಿತು. ಸಾಧುವಾದ ಜಯ ಜಯಕಾರ ಧ್ವನಿಗಳಾದವು. ಬಹಳಷ್ಟು ಉದಾರವಾಗಿ ದಾನಗಳನ್ನು ಕೊಡಲಾಯಿತು. ಬಗೆ ಬಗೆಯ ಸುಂದರ ಗಾನ ನೃತ್ಯಗಳು ನಡೆದವು. ಐದನೆಯ ದಿನ ಎಲ್ಲ ದೇವತೆಗಳು ಬಹಳ ಹರ್ಷ ಮತ್ತು ಅತ್ಯಂತ ಪ್ರೇಮದಿಂದ ಶೈಲರಾಜನಲ್ಲಿ ನಾವೆಲ್ಲರೂ ಈಗ ಹೊರಡಬೇಕೆಂದಿದ್ದೇವೆ, ಅಪ್ಪಣೆಯಾಗಬೇಕು ಎಂದು ಸೂಚಿಸಿದರು. ಅವರ ಮಾತನ್ನು ಕೇಳಿ ಗಿರಿರಾಜ ಹಿಮವಂತನು ಕೈ ಜೋಡಿಸಿಕೊಂಡು, ದೇವತೆಗಳಿರ, ನೀವೆಲ್ಲರೂ ಕೆಲವು ದಿನ ಇನ್ನೂ ಉಳಿದು ನನ್ನ ಮೇಲೆ ಕೃಪೆ ಮಾಡಿರಿ ಎಂದು ಬೇಡಿಕೊಂಡನು. ಹೀಗೆ ಹೇಳಿ ಅವನು ಸ್ನೇಹದಿಂದ ಆ ದೇವತೆಗಳನ್ನು, ಭಗವಾನ್ ಶಿವನನ್ನು, ವಿಷ್ಣುವನ್ನು, ನನ್ನನ್ನು ಹಾಗೂ ಇತರ ಜನರನ್ನು ಅನೇಕ ದಿನಗಳವರೆಗೆ ಉಳಿಸಿಕೊಂಡನು ಮತ್ತು ಪ್ರತಿದಿನವೂ ವಿಶೇಷ ಆದರ ಸತ್ಕಾರ ಮಾಡಿದನು. ಈ ಪ್ರಕಾರವಾಗಿ ದೇವತೆಗಳು ಅಲ್ಲಿ ಉಳಿದು ಬಹಳ ದಿನಗಳು ಕಳೆದು ಹೋದವು. ಆಗ ಅವರೆಲ್ಲರೂ ಗಿರಿರಾಜನ ಬಳಿಗೆ ಸಪ್ತರ್ಷಿಗಳನ್ನು ಕಳಿಸಿದರು. ಸಪ್ತರ್ಷಿಗಳು ಹಿಮವಂತನ ಮತ್ತು ಮೇನಾದೇವಿಯಲ್ಲಿ ಸಮಯೋಚಿತ ಮಾತುಗಳನ್ನು ಹೇಳಿ ಅವರನ್ನು ಸಮಾಧಾನಪಡಿಸಿದರು. ಪರಮಶಿವ ತತ್ವವನ್ನು ವರ್ಣಿಸಿ ಸಂತೋಷದಿಂದ ಅವರ ಸೌಭಾಗ್ಯವನ್ನು ಕೊಂಡಾಡಿದರು. ಮುನಿಯೇ, ಅವರು ಸಮಜಾಯಿಸಿದಾಗ ಗಿರಿರಾಜನು ದಿಬ್ಬಣಿಗರನ್ನು ಬೀಳ್ಕೊಳ್ಳಲು ಒಪ್ಪಿಕೊಂಡನು. ಬಳಿಕ ಭಗವಾನ್ ಶಂಭುವು ಪ್ರಯಾಣಕ್ಕಾಗಿ ಸಿದ್ಧನಾಗಿ ದೇವತೆಗಳೊಂದಿಗೆ ಶೈಲರಾಜನ ಬಳಿಗೆ ಬಂದನು. ದೇವೇಶ್ವರ ಶಿವನು ದೇವತೆಗಳ ಸಹಿತ ಕೈಲಾಸದ ಯಾತ್ರೆಗಾಗಿ ಹೊರಟಾಗ ಮೇನಾಳು ಗಟ್ಟಿಯಾಗಿ ಅಳತೊಡಗಿದಳು ಹಾಗೂ ಆ ಕೃಪಾನಿಧಾನನಲ್ಲಿ ನುಡಿದಳು. ಮೇನಾ ಹೇಳುತ್ತಾಳೆ, ಕೃಪಾನಿಧೆ, ದಯಮಾಡಿ ನನ್ನ ಶಿವೆಯನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡು. ನೀನು ಆಶುತೋಷನಾಗಿರುವೆ. ಪಾರ್ವತಿಯಿಂದ ಏನಾದರೂ ಅಪರಾಧ ನಡೆದರೆ ಕ್ಷಮಿಸಿಬಿಡು. ನನ್ನ ಮಗಳು ಜನ್ಮ ಜನ್ಮಗಳಲ್ಲಿ ನಿನ್ನ ಚರಣಾರವಿಂದಗಳ ಭಕ್ತಳಾಗಿರಲಿ ಹಾಗೂ ಇರುವಳು. ಅವಳಿಗೆ ಮಲಗಿದಾಗ ಎದ್ದಾಗಲೂ ತನ್ನ ಸ್ವಾಮಿ ಮಹಾದೇವನಲ್ಲದೆ ಬೇರೆ ಯಾವ ವಸ್ತುವಿನ ಕಡೆಗೆ ಗಮನವೇ ಇರಲಿಲ್ಲ. ಮೃತ್ಯುಂಜಯನೇ, ನಿನ್ನ ಕುರಿತಾದ ಭಕ್ತಿಭಾವದ ಮಾತುಗಳನ್ನು ಕೇಳುತ್ತಲೇ ಇವಳು ಹರ್ಷದ ಕಣ್ಣೀರು ಸುರಿಸುತ್ತಾ ಪುಳಕಿತಳಾಗುತ್ತಿದ್ದಳು. ನಿನ್ನ ನಿಂದೆಯನ್ನು ಕೇಳಿ ಸತ್ತಂತೆ ಮೌನಳಾಗುತ್ತಿದ್ದಳು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಮೇನಕೆಯು ತನ್ನ ಮಗಳನ್ನು ಶಿವನಿಗೆ ಒಪ್ಪಿಸಿ ಅವರಿಬ್ಬರ ಮುಂದೆ ಗಟ್ಟಿಯಾಗಿ ಅಳುತ್ತಾ ಮೂರ್ಛಿತಳಾದಳು. ಆಗ ಮಹಾದೇವನು ಮೇನಾಳನ್ನು ಸಮಾಧಾನಪಡಿಸುತ್ತಾ ಎಚ್ಚರಿಸಿದನು ಹಾಗೂ ಅವಳಿಂದ ಬೀಳ್ಕೊಂಡು ದೇವತೆಗಳೊಂದಿಗೆ ಮಹೋತ್ಸವ ಪೂರ್ವಕ ಹೊರಟನು. ದೇವತೆಗಳೆಲ್ಲರೂ ತಮ್ಮ ಸ್ವಾಮಿ ಶಿವನೊಂದಿಗೆ ಹಾಗೂ ಸೇವಕರೊಂದಿಗೆ ಕೈಲಾಸ ಪರ್ವತದ ಕಡೆಗೆ ಹೊರಟರು. ಅವರು ಮನಸ್ಸಿನಲ್ಲಿ ಶಿವನನ್ನು ಚಿಂತಿಸುತ್ತಿದ್ದರು. ಹಿಮಾಚಲಪುರಿಯ ಹೊರಗಿನ ಉದ್ಯಾನಕ್ಕೆ ಬಂದು ಶಿವನೊಡನೆ ಎಲ್ಲ ದೇವತೆಗಳು ಹರ್ಷೋಲ್ಲಾಸದಿಂದ ನಿಂತುಕೊಂಡರು ಮತ್ತು ಶಿವೆಯ ಆಗಮನವನ್ನು ಪ್ರತೀಕ್ಷಿಸತೊಡಗಿದರು. ಮುನೀಶ್ವರನೇ, ಈ ಪ್ರಕಾರ ದೇವತೆಗಳೊಂದಿಗೆ ಶಿವನ ಶ್ರೇಷ್ಠ ಯಾತ್ರೆಯನ್ನು ವರ್ಣಿಸಲಾಯಿತು. ಈಗ ಶಿವೆಯ ಯಾತ್ರೆಯ ವರ್ಣನೆಯನ್ನು ಕೇಳು. ಅದು ವಿರಹ, ವ್ಯಥೆ ಮತ್ತು ಆನಂದ ಎರಡರಿಂದಲೂ ಕೂಡಿದೆ. ಮೇನೆಯ ಇಚ್ಛೆಗನುಸಾರವಾಗಿ ಓರ್ವ ಬ್ರಾಹ್ಮಣ ಪತ್ನಿಯು ಪಾರ್ವತಿಗೆ ಪತಿವ್ರತಾ ಧರ್ಮವನ್ನು ಉಪದೇಶಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ,
ನಾರದನೇ, ಅನಂತರ ಸಪ್ತರ್ಷಿಗಳು ಹಿಮಾಲಯನಲ್ಲಿ, ಗಿರಿರಾಜನೇ, ಈಗ ನೀನು ನಿಮ್ಮ ಪುತ್ರಿ ಪಾರ್ವತಿ ದೇವಿಯ ಪ್ರಯಾಣದ ವ್ಯವಸ್ಥೆಯನ್ನು ಬೇಗನೆ ಮಾಡು ಎಂದು ಹೇಳಿದರು. ಮುನೀಶ್ವರನೇ, ಇದನ್ನು ಕೇಳಿ ಪಾರ್ವತಿಯ ಭಾವಿ ವಿರಹವನ್ನು ಅನುಭವಿಸುತ್ತಾ ಗಿರಿರಾಜನು ಸ್ವಲ್ಪ ಸಮಯದವರೆಗೆ ಹೆಚ್ಚಾದ ಪ್ರೇಮದಿಂದ ವಿಷಾದದಲ್ಲಿ ಮುಳುಗಿ ಹೋದನು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡು ಶೈಲರಾಜನು ಹಾಗೆಯೇ ಆಗಲಿ ಎಂದು ಹೇಳಿ ಮೇನಾಳಿಗೆ ಸಂದೇಶ ಕಳುಹಿಸಿದನು. ಮುನಿಯೇ, ಹಿಮವಂತನ ಸಂದೇಶವನ್ನು ಪಡೆದು ಹರ್ಷ ಶೋಕಕ್ಕೆ ವಶಳಾದ ಮೀನಾಳು ಪಾರ್ವತಿಯನ್ನು ಬೀಳ್ಕೊಳ್ಳಲು ತೊಡಗಿದಳು. ಶೈಲರಾಜನ ಪ್ರಿಯಪತ್ನಿ ಮೈನಾದೇವಿಯು ವಿಧಿವತ್ತಾಗಿ ವೈದಿಕ ಮತ್ತು ಲೌಕಿಕ ಕುಲಾಚಾರವನ್ನು ಪಾಲಿಸಿ ಆಗ ಅನೇಕ ಬಗೆಯ ಉತ್ಸವಗಳನ್ನು ಆಚರಿಸಿದಳು. ಮತ್ತೆ ಆಕೆಯು ನಾನಾ ಪ್ರಕಾರದ ರತ್ನಜಡಿತ ಸುಂದರ ವಸ್ತ್ರಗಳಿಂದ ಮತ್ತು 12 ಆಭೂಷಣಗಳಿಂದ ಪಾರ್ವತಿಯನ್ನು ರಾಜೋಚಿತವಾಗಿ ಶೃಂಗರಿಸಿದಳು. ಅನಂತರ ಮೇನಾಳ ಮನೋಭಾವವನ್ನು ಅರಿತ ಓರ್ವ ಸತಿ ಸಾಧ್ವಿ ಬ್ರಾಹ್ಮಣ ಪತ್ನಿಯು ಗಿರಿಜೆಗೆ ಉತ್ತಮ ಪಾತಿವ್ರತ್ಯವನ್ನು ಉಪದೇಶಿಸಿದಳು. ಬ್ರಾಹ್ಮಣ ಪತ್ನಿಯು ಹೇಳಿದಳು, ಗಿರಿರಾಜ ಕಿಶೋರಿಯೇ, ನೀನು ಪ್ರೇಮದಿಂದ ನನ್ನ ಮಾತನ್ನು ಕೇಳು. ಇದು ಧರ್ಮವನ್ನು ಹೆಚ್ಚಿಸುವಂತಹುದು, ಇಹಲೋಕ ಪರಲೋಕಗಳಲ್ಲಿ ಆನಂದವನ್ನು ಕೊಡುವಂತಹುದು, ಕೇಳಿದವರಿಗೆ ಸುಖವನ್ನು ಕೊಡುವಂತಹುದೂ ಆಗಿದೆ. ಜಗತ್ತಿನಲ್ಲಿ ಪತಿವ್ರತ ನಾರಿಯೇ ಧನ್ಯಳು, ಬೇರೆ ಯಾರೂ ಅಲ್ಲ. ಅವಳೇ ವಿಶೇಷವಾಗಿ ಪೂಜನೀಯಳಾಗಿದ್ದಾಳೆ. ಪತಿವ್ರತೆಯು ಎಲ್ಲ ಜನರನ್ನು ಪವಿತ್ರಗೊಳಿಸುವವಳು, ಸಮಸ್ತ ಪಾಪರಾಶಿಯನ್ನು ನಾಶ ಮಾಡುವವಳು ಆಗಿದ್ದಾಳೆ. ಶಿವೆ, ಪತಿಯನ್ನು ಪರಮೇಶ್ವರನಂತೆ ತಿಳಿದು ಪ್ರೇಮದಿಂದ ಅವನ ಸೇವೆ ಮಾಡುವವಳು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ಕಲ್ಯಾಣಮಯ ಗತಿಯನ್ನು ಪಡೆಯುವಳು. ಧನ್ಯ ಪತಿವ್ರತಾ ನಾರಿ ನಾನ್ಯಾ ಪೂಜ್ಯ ವಿಶೇಷತಃ, ಪಾವನಿ ಸರ್ವಲೋಕಾನಾಂ ಸರ್ವ ಪಾಪೌಘನಾಶಿನಿ, ಸೇವತೆ ಯಾ ಪತಿಂ ಪ್ರೇಮ್ಣಾ ಪರಮೇಶ್ವರವಚ್ಛಿವೆ, ಇಹ ಭುಕ್ತ್ವಾಖಿಲಾನ್ ಭೋಗಾನಂತೆ ಪತ್ಯಾ ಶಿವಾಂ ಗತಿಂ. ಸಾವಿತ್ರಿ, ಲೋಪಾಮುದ್ರೆ, ಅರುಂಧತಿ, ಶಾಂಡಿಲಿ, ಶತರೂಪ, ಅನಸೂಯ, ಲಕ್ಷ್ಮಿ, ಸ್ವಧಾ, ಸತಿ, ಸಂಜ್ಞಾ, ಸುಮತಿ, ಶ್ರದ್ಧಾ, ಮೇನಾ ಮತ್ತು ಸ್ವಾಹ ಇವರು ಹಾಗೂ ಇನ್ನೂ ಅನೇಕ ಸ್ತ್ರೀಯರು ಸಾಧ್ವಿಯರೆಂದು ಹೇಳಲಾಗಿದೆ. ವಿಸ್ತಾರ ಭಯದಿಂದ ಅವರೆಲ್ಲರ ಹೆಸರುಗಳನ್ನು ಇಲ್ಲಿ ಹೇಳಲಿಲ್ಲ. ಅವರು ತಮ್ಮ ಪಾತಿವ್ರತ್ಯದ ಬಲದಿಂದಲೇ ಎಲ್ಲ ಜನರಲ್ಲಿ ಪೂಜನೀಯರು, ಬ್ರಹ್ಮ, ವಿಷ್ಣು, ಶಿವ ಹಾಗೂ ಮುನೀಶ್ವರರಿಗೂ ಮಾನನೀಯರೂ ಆಗಿರುವರು. ಅದಕ್ಕಾಗಿ ನೀನು ತನ್ನ ಪತಿ ಭಗವಾನ್ ಶಂಕರನ ಸೇವೆಯನ್ನು ಸದಾ ಮಾಡಬೇಕು. ಅವನು ದೀನದಯಾಳುವು, ಎಲ್ಲರ ಸೇವನೀಯನೂ, ಸತ್ಪುರುಷರ ಆಶ್ರಯನೂ ಆಗಿರುವನು. ಶ್ರುತಿಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಪತಿವ್ರತಾ ಧರ್ಮವನ್ನು ಮಹಾನ್ ಎಂದು ಹೇಳಲಾಗಿದೆ. ಇದರಷ್ಟು ಶ್ರೇಷ್ಠ ಧರ್ಮವು ಇನ್ನೊಂದಿಲ್ಲವೆಂದು ನಿಶ್ಚಯವಾಗಿ ಹೇಳಲಾಗುತ್ತದೆ. ಪಾತಿವ್ರತ್ಯ ಧರ್ಮದಲ್ಲಿ ತತ್ಪರಳಾಗಿರುವ ಸ್ತ್ರೀಯು ತನ್ನ ಪ್ರಿಯ ಪತಿಯ ಭೋಜನವಾದ ಮೇಲೆಯೇ ಭೋಜನ ಮಾಡಬೇಕು. ಶಿವೆ, ಪತಿಯು ನಿಂತಿರುವಾಗ ಸಾಧ್ವಿ ಸ್ತ್ರೀಯು ನಿಂತಿರಬೇಕು. ಶುದ್ಧ ಬುದ್ಧಿಯುಳ್ಳ ಪತಿವ್ರತಾ ಸ್ತ್ರೀಯು ಪ್ರತಿದಿನವೂ ಪತಿಯು ಮಲಗಿದ ಬಳಿಕವೇ ಮಲಗಬೇಕು. ಅವನು ಏಳುವ ಮೊದಲೇ ಏಳಬೇಕು. ಅವಳು ಕಪಟವನ್ನು ಬಿಟ್ಟು ಸದಾ ಅವನ ಹಿತಕ್ಕಾಗಿಯೇ ಕಾರ್ಯವನ್ನು ಮಾಡಬೇಕು. ಶಿವೆ, ಸಾಧ್ವಿ ಸ್ತ್ರೀಯು ವಸ್ತ್ರಾಭೂಷಣಗಳಿಂದ ವಿಭೂಷಿತಳಾಗದೆ ಪತಿಯ ದೃಷ್ಟಿಗೆ ಬೀಳಬಾರದು. ಪತಿಯು ಕಾರ್ಯನಿಮಿತ್ತದಿಂದ ಪರದೇಶಕ್ಕೆ ಹೋಗಿದ್ದರೆ ಆ ದಿನಗಳಲ್ಲಿ ಆಕೆಯು ಶೃಂಗಾರ ಎಂದೂ ಮಾಡಿಕೊಳ್ಳಬಾರದು. ಪತಿವ್ರತಾ ಸ್ತ್ರೀಯು ಎಂದೂ ಪತಿಯ ಹೆಸರನ್ನು ಹೇಳಬಾರದು. ಪತಿಯು ಕಟು ವಚನಗಳನ್ನಾಡಿದರೂ ಆಕೆಯು ತಿರುಗಿ ಕಠಿಣವಾದ ಮಾತನ್ನು ಆಡಬಾರದು. ಪತಿಯು ಕರೆದಾಗ ಅವಳು ಎಲ್ಲ ಮನೆ ಕೆಲಸಗಳನ್ನು ಬಿಟ್ಟು ಕೂಡಲೇ ಅವನ ಬಳಿಗೆ ಹೋಗಬೇಕು. ಕೈಜೋಡಿಸಿ ತಲೆಯನ್ನು ತಗ್ಗಿಸಿ, ಸ್ವಾಮಿ, ಯಾವುದಕ್ಕಾಗಿ ಈ ದಾಸಿಯನ್ನು ಕರೆದಿರುವಿರಿ, ಸೇವೆಗಾಗಿ ನನಗೆ ಆದೇಶವನ್ನು ಕೊಟ್ಟು ಅನುಗ್ರಹಿಸಿರಿ ಎಂದು ಹೇಳಬೇಕು. ಮತ್ತೆ ಪತಿಯು ಹೇಳಿದುದನ್ನು ಪ್ರಸನ್ನ ಹೃದಯದಿಂದ ಪಾಲಿಸಬೇಕು. ಅವಳು ಮನೆ ಬಾಗಿಲಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು. ಬೇರೆಯವರ ಮನೆಗೆ ಹೋಗಬಾರದು. ಯಾವುದೇ ಗುಟ್ಟಾದ ಮಾತನ್ನು ತಿಳಿದು ಪ್ರತಿಯೊಬ್ಬರ ಮುಂದೆ ಅದನ್ನು ಪ್ರಕಟಿಸಬಾರದು. ಪತಿಯು ಹೇಳದಿದ್ದರೂ ಅವನಿಗೆ ಪೂಜಾ ಸಾಮಗ್ರಿಗಳನ್ನು ಅಣಿಗೊಳಿಸಿಕೊಡಬೇಕು. ಅವನ ಹಿತ ಸಾಧನೆಗಾಗಿಯೇ ಯಥೋಚಿತ ಸಂದರ್ಭವನ್ನು ನಿರೀಕ್ಷಿಸುತ್ತಿರಬೇಕು. ಪತಿಯ ಆಜ್ಞೆ ಪಡೆಯದೆ ಎಲ್ಲೂ ತೀರ್ಥಯಾತ್ರೆಗೆ ಹೋಗಬಾರದು. ಜನರ ಗದ್ದಲದಿಂದ ತುಂಬಿದ ಸಭೆಯಿಂದ ಅಥವಾ ಜಾತ್ರೆಗೆ ಮೊದಲಾದ ಉತ್ಸವಗಳಿಂದ ದೂರ ಉಳಿಯಬೇಕು. ತೀರ್ಥಯಾತ್ರೆಯ ಫಲವನ್ನು ಪಡೆಯಬೇಕೆಂಬ ಇಚ್ಛೆಯುಳ್ಳ ಸ್ತ್ರೀಯು ತನ್ನ ಪತಿಯ ಚರಣೋದಕವನ್ನು ಸೇವಿಸಬೇಕು. ಅವನಲ್ಲೇ ಸಕಲ ತೀರ್ಥಗಳು ಮತ್ತು ಕ್ಷೇತ್ರಗಳಿವೆ, ಇದರಲ್ಲಿ ಸಂದೇಹವೇ ಇಲ್ಲ. ತೀರ್ಥಾರ್ಥಿನಿ ತು ಯಾ ನಾರಿ ಪತಿಪಾದೋದಕಂ ಪಿಬೇತ್ ತಸ್ಮಿನ್ ಸರ್ವಾಣಿ ತೀರ್ಥಾನಿ ಕ್ಷೇತ್ರಾಣಿ ಚ ನ ಸಂಶಯಃ.
ಪತಿವ್ರತ ನಾರಿಯು ಪತಿಯ ಉಚ್ಛಿಷ್ಟವನ್ನು ಪರಮಪ್ರಿಯ ಭೋಜನವೆಂದು ತಿಳಿದು ಸ್ವೀಕರಿಸಬೇಕು ಮತ್ತು ಪತಿಯು ಹೇಳಿದುದನ್ನು ಮಹಾಪ್ರಸಾದವೆಂದು ತಿಳಿದು ಶಿರಸಾವಹಿಸಬೇಕು. ದೇವತೆ, ಪಿತೃಗಳು, ಸೇವಕ ವರ್ಗ, ಗೋವು ಹಾಗೂ ಭಿಕ್ಷು ಸಮುದಾಯ ಇವರುಗಳಿಗೆ ಅನ್ನದ ಭಾಗವನ್ನು ಕೊಡದೆ ಎಂದೂ ಭೋಜನ ಮಾಡಬಾರದು. ಪಾತಿವ್ರತ್ಯ ಧರ್ಮದಲ್ಲಿ ತತ್ಪರಳಾಗಿರುವ ಗೃಹಾದೇವಿಯು ಮನೆಯ ಸಾಮಗ್ರಿಗಳನ್ನು ಒಪ್ಪವಾಗಿಟ್ಟು ಸುರಕ್ಷಿತವಾಗಿರಿಸಬೇಕು. ಗೃಹ ಕಾರ್ಯದಲ್ಲಿ ಕುಶಲಳಾಗಿದ್ದು ಸದಾ ಪ್ರಸನ್ನಳಾಗಿರಬೇಕು ಮತ್ತು ಖರ್ಚಿನ ಕುರಿತು ಸದಾ ಕೈ ಹಿಂದಾಗಿರಬೇಕು. ಪತಿಯ ಅಪ್ಪಣೆಯಿಲ್ಲದೆ ಉಪವಾಸ ವ್ರತಾದಿಗಳನ್ನು ಮಾಡಬಾರದು. ಇಲ್ಲದಿದ್ದರೆ ಅದರ ಯಾವುದೇ ಫಲವೂ ಸಿಗುವುದಿಲ್ಲ ಹಾಗೂ ಅವಳು ಪರಲೋಕದಲ್ಲಿ ನರಕಗಾಮಿನಿಯಾಗುತ್ತಾಳೆ. ಪತಿಯು ಸುಖವಾಗಿ ಕುಳಿತಿದ್ದಾಗ ಅಥವಾ ಇಚ್ಛಾನುಸಾರ ಕ್ರೀಡಾ ವಿನೋದಗಳಲ್ಲಿ ಇಲ್ಲವೇ ಮನೋರಂಜನೆಯಲ್ಲಿ ತೊಡಗಿದ್ದಾಗ ಆ ಸ್ಥಿತಿಯಲ್ಲಿ ಯಾವುದೇ ಆಂತರಿಕ ಕಾರ್ಯ ಬಿದ್ದರೂ ಪತಿವ್ರತಾ ಸ್ತ್ರೀಯು ತನ್ನ ಪತಿಯನ್ನು ಎಂದಿಗೂ ಎಬ್ಬಿಸಬಾರದು. ಪತಿಯು ನಪುಂಸಕನಾಗಿರಲಿ, ದುರ್ಗತಿಯಲ್ಲಿ ಬಿದ್ದಿರಲಿ, ರೋಗಿಯಾಗಿರಲಿ, ಮುದುಕನಾಗಿರಲಿ, ಸುಖಿಯಾಗಿರಲಿ ಅಥವಾ ದುಃಖಿಯಾಗಿರಲಿ, ಯಾವುದೇ ಸ್ಥಿತಿಯಲ್ಲಿ ನಾರಿಯು ತನ್ನ ಏಕಮಾತ್ರ ಪತಿಯನ್ನು ಉಲ್ಲಂಘಿಸಬಾರದು. ರಜಸ್ವಲಿಯಾಗಿದ್ದಾಗ 3 ರಾತ್ರಿಗಳವರೆಗೆ ಪತಿಗೆ ತನ್ನ ಮುಖವನ್ನು ತೋರಿಸಬಾರದು. ಅರ್ಥಾತ್ ಅವನಿಂದ ಬೇರೆಯಾಗಿರಬೇಕು. ಸ್ನಾನ ಮಾಡಿ ಶುದ್ಧವಾಗುವವರೆಗೆ ತನ್ನ ಯಾವುದೇ ಮಾತು ಪತಿಯ ಕಿವಿಗೆ ಬೀಳಬಾರದು. ಚೆನ್ನಾಗಿ ಸ್ನಾನ ಮಾಡಿದ ಬಳಿಕ ಎಲ್ಲಕ್ಕಿಂತ ಮೊದಲು ಆಕೆಯು ತನ್ನ ಪತಿಯ ಮುಖವನ್ನೇ ನೋಡಬೇಕು. ಬೇರೆ ಯಾರ ಮುಖವನ್ನೂ ನೋಡಬಾರದು. ಅಥವಾ ಮನಸ್ಸಿನಲ್ಲೇ ಪತಿಯನ್ನು ಚಿಂತಿಸುತ್ತಾ ಸೂರ್ಯನನ್ನು ದರ್ಶಿಸಬೇಕು. ಪತಿಯ ಆಯಸ್ಸು ಹೆಚ್ಚಬೇಕೆಂಬ ಅಭಿಲಾಷೆಯುಳ್ಳ ಪತಿವ್ರತೆ ನಾರಿಯು ಅರಸಿನ ಕುಂಕುಮ, ಸಿಂಧೂರ, ಕಾಡಿಗೆ, ರವಿಕೆ, ವೀಳ್ಯ, ಮಾಂಗಲಿಕ ಆಭೂಷಣಾದಿಗಳು, ಕೂದಲನ್ನು ಸರಿಪಡಿಸುವುದು, ಜಡೆ ಹೆಣೆದುಕೊಳ್ಳುವುದು, ಕೈ, ಕಿವಿಯ ಆಭರಣಗಳು ಇವುಗಳೆಲ್ಲವನ್ನು ತನ್ನ ಶರೀರದಿಂದ ದೂರ ಮಾಡಬಾರದು. ಅಗಸರಗಿತ್ತಿ, ಕುಲಟೆ, ವೇಶ್ಯೆ, ಸನ್ಯಾಸಿನಿ, ಭಾಗ್ಯಹೀನ ಸ್ತ್ರೀ ಇವರೊಂದಿಗೆ ಎಂದೂ ಸ್ನೇಹ ಬೆಳೆಸಬಾರದು. ಪತಿಯನ್ನು ದ್ವೇಷಿಸುವ ಸ್ತ್ರೀಯನ್ನು ಅವಳು ಎಂದೂ ಆದರಿಸಬಾರದು. ಎಲ್ಲಿಯೂ ಒಬ್ಬಂಟಿಗಳಾಗಿ ನಿಲ್ಲಬಾರದು. ನಗ್ನಳಾಗಿ ಎಂದೂ ಸ್ನಾನ ಮಾಡಬಾರದು. ಮುತ್ತೈದೆಯಾದವಳು ಒರಳು, ಒನಕೆ, ಪೊರಕೆ, ಬೀಸೋ ಕಲ್ಲು, ಅರೆಯುವ ಕಲ್ಲು, ಹೊಸ್ತಿಲು ಇವುಗಳ ಮೇಲೆ ಎಂದಿಗೂ ಕುಳಿತುಕೊಳ್ಳಬಾರದು. ಮೈಥುನ ಕಾಲವಲ್ಲದೆ ಬೇರೆ ಯಾವುದೇ ಸಮಯದಲ್ಲಿ ಅವಳು ಪತಿಯ ಎದುರು ಧೃಷ್ಟತೆ ತೋರಬಾರದು. ಪತಿಗೆ ಅಭಿರುಚಿಯುಳ್ಳ ವಸ್ತುಗಳೆಲ್ಲವನ್ನೂ ಆಕೆಯು ಪ್ರೇಮಿಸಬೇಕು. ಪತಿವ್ರತಾ ದೇವಿಯು ಸದಾ ಪತಿಯ ಹಿತವನ್ನು ಬಯಸುವವಳಾಗಿದ್ದಾಳೆ. ಅವಳು ಪತಿಯ ಹರ್ಷದಲ್ಲಿ ಹರ್ಷವನ್ನು ಪಡೆಯಬೇಕು. ಪತಿಯ ಮುಖದಲ್ಲಿ ವಿಷಾದದ ಛಾಯೆ ಆವರಿಸಿದ್ದರೆ ತಾನೂ ವಿಷಾದ ಪಡಬೇಕು. ಪತಿಗೆ ಪ್ರಿಯಳಾಗಿ ಕಾಣುವಂತಹ ವರ್ತನೆಯನ್ನೇ ಮಾಡಬೇಕು. ಪುಣ್ಯಾತ್ಮಳಾದ ಪತಿವ್ರತಾ ಸ್ತ್ರೀಯು ಸಂಪತ್ತು ವಿಪತ್ತುಗಳಲ್ಲಿ ಪತಿಗಾಗಿ ಒಂದೇ ರೀತಿಯಾಗಿ ಇರಬೇಕು. ತನ್ನ ಮನಸ್ಸಿನಲ್ಲಿ ಎಂದೂ ವಿಕಾರ ಬರಲು ಬಿಡಬಾರದು. ಸದಾ ಧೈರ್ಯದಿಂದ ಇರಬೇಕು. ತುಪ್ಪ, ಉಪ್ಪು, ಎಣ್ಣೆ ಮೊದಲಾದವುಗಳು ತೀರಿ ಹೋಗಿದ್ದರೂ ಪತಿವ್ರತೆಯು ಸಾಮಾನ್ಯವಾಗಿ ಪತಿಯಲ್ಲಿ ಇಂತಹ ವಸ್ತು ಇಲ್ಲವೆಂದು ಹೇಳಬಾರದು. ಅವಳು ಪತಿಯನ್ನು ಚಿಂತೆಗೆ, ಕಷ್ಟಕ್ಕೆ ಗುರಿಯಾಗಿಸಬಾರದು. ದೇವೇಶ್ವರಿ, ಪತಿವ್ರತಾ ಸ್ತ್ರೀಗೆ ಏಕಮಾತ್ರ ಪತಿಯೇ ಬ್ರಹ್ಮ, ವಿಷ್ಣು, ಶಿವ ಇವರಿಗಿಂತಲೂ ಮಿಗಿಲೆಂದು ಹೇಳಲಾಗಿದೆ. ಅದಕ್ಕಾಗಿ ತನ್ನ ಪತಿಯು ಶಿವರೂಪನಾಗಿದ್ದಾನೆ. ವಿದೇರ್ ವಿಷ್ಣುರ್ಹರಾದ್ವಾಪಿ ಪತಿರೇಕೋಧಿಕೋ ಮತಃ ಪತಿವ್ರತಾಯ ದೇವೇಶಿ ಸ್ವಪತಿ ಶಿವ ಏವಚ. ಪತಿಯ ಅಪ್ಪಣೆಯನ್ನು ಮೀರಿ ವ್ರತ, ಉಪವಾಸಾದಿ ನಿಯಮಗಳನ್ನು ಪಾಲಿಸುವವಳು ಪತಿಯ ಆಯಸ್ಸನ್ನು ಕಳೆಯುತ್ತಾಳೆ ಮತ್ತು ಸತ್ತ ಮೇಲೆ ನರಕಕ್ಕೆ ಹೋಗುತ್ತಾಳೆ. ಪತಿಯು ಏನಾದರೂ ಹೇಳಿದರೆ ಸಿಟ್ಟಿನಿಂದ ಕಠೋರವಾಗಿ ಉತ್ತರಿಸುವ ಸ್ತ್ರೀಯು ಹೆಣ್ಣು ನಾಯಿಯಾಗಿ ಹಾಗೂ ನಿರ್ಜನವಾದ ಕಾಡಿನಲ್ಲಿ ಹೆಣ್ಣು ನರಿಯಾಗಿ ಹುಟ್ಟುವಳು. ನಾರಿಯಾದವಳು ಪತಿಯ ಆಸನಕ್ಕಿಂತ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳಬಾರದು. ದುಷ್ಟ ಪುರುಷರ ಹತ್ತಿರ ಸುಳಿಯಬಾರದು ಮತ್ತು ಪತಿಯಲ್ಲಿ ಎಂದಿಗೂ ಕಾತರ ವಚನವನ್ನಾಡಬಾರದು. ಯಾರನ್ನು ನಿಂದಿಸಬಾರದು. ಕಲಹವನ್ನು ದೂರದಲ್ಲಿ ತ್ಯಜಿಸಬೇಕು. ಗುರು ಹಿರಿಯರಲ್ಲಿ ಗಟ್ಟಿಯಾಗಿ ಮಾತನಾಡಬಾರದು. ಅವರ ಮುಂದೆ ನಗಬಾರದು. ಪತಿಯು ಹೊರಗಿನಿಂದ ಬಂದಾಕ್ಷಣವೇ ಅನ್ನ, ನೀರು, ಭೋಜ್ಯ ವಸ್ತು, ವಸ್ತ್ರಾದಿಗಳಿಂದ ಅವನ ಸೇವೆ ಮಾಡುವವಳು. ಎರಡೂ ಕಾಲನ್ನೊತ್ತಿ ಮಧುರವಾದ ಮಾತುಗಳನ್ನಾಡಿ ಪ್ರಿಯತಮನ ಖೇದವನ್ನು ದೂರ ಮಾಡುವವಳು. ಬೇರೆ ಬೇರೆ ಉಪಾಯಗಳಿಂದ ಸಂತುಷ್ಟಪಡಿಸುವವಳು. 3 ಲೋಕಗಳನ್ನು ಸಂತುಷ್ಟಗೊಳಿಸಿ ತೃಪ್ತಿಪಡಿಸಿದಂತೆಯೇ ಆಗಿದೆ. ತಂದೆ, ಸಹೋದರ, ಪುತ್ರ ಇವರು ಪರಿಮಿತವಾದ ಸುಖವನ್ನು ಕೊಡಬಲ್ಲರು. ಆದರೆ ಪತಿಯು ಅಸೀಮ ಸುಖವನ್ನು ಕೊಡುವನು. ಆದ್ದರಿಂದ ನಾರಿಯು ಸದಾ ತನ್ನ ಪತಿಯ ಪೂಜೆ, ಆದರ, ಸತ್ಕಾರ್ಯಗಳನ್ನು ಮಾಡಬೇಕು. ಪತಿಯೇ ಗುರು, ಧರ್ಮ, ತೀರ್ಥ ಹಾಗೂ ವ್ರತ ಎಲ್ಲವೂ ಆಗಿದ್ದಾನೆ. ಅದಕ್ಕಾಗಿ ಎಲ್ಲವನ್ನೂ ಬಿಟ್ಟು ಏಕಮಾತ್ರ ಪತಿಯನ್ನೇ ಆರಾಧಿಸಬೇಕು. ಭರ್ತ ದೇವೋ ಗುರುರ್ಭರ್ತ ಧರ್ಮ ತೀರ್ಥ ವ್ರತಾನಿಚ.
ತಸ್ಮಾತ್ ಸರ್ವಂ ಪರಿತ್ಯಜ್ಯ ಪತಿಮೇಕಂ ಸಮರ್ಚಯೇತ್. ದುರ್ಬುದ್ಧಿಯುಳ್ಳ ನಾರಿಯು ತನ್ನ ಪತಿಯನ್ನು ಬಿಟ್ಟು ಏಕಾಂತದಲ್ಲಿ ಚರಿಸುವಳೋ ಅಥವಾ ವ್ಯಭಿಚಾರ ಮಾಡುವಳೋ ಅವಳು ಮರದ ಪೊಟರಿಯಲ್ಲಿ ಮಲಗುವ ಕ್ರೂರ ಗೂಬೆಯಾಗುವಳು. ಪರಪುರುಷನನ್ನು ಕಟಾಕ್ಷ ದೃಷ್ಟಿಯಿಂದ ನೋಡುವವಳು ಹೊರಳಿದ ಕಣ್ಣುಗುಡ್ಡೆಯವಳಾಗುವಳು. ಪತಿಯನ್ನು ಬಿಟ್ಟು ಒಬ್ಬಳೇ ಮಿಠಾಯಿ ತಿನ್ನುವವಳು ಹಂದಿಯಾಗುವಳು ಅಥವಾ ಆಡಾಗಿ ತನ್ನ ಬಲವನ್ನೇ ತಿನ್ನುವಳು. ಪತಿಯನ್ನು ನೀನು ಎಂದು ಏಕವಚನದಲ್ಲಿ ಹೇಳುವವಳು ಮೂಗಿಯಾಗುವಳು. ಸವತಿಯಲ್ಲಿ ಸದಾ ದ್ವೇಷ ಮಾಡುವವಳು ದುರ್ಭಾಗ್ಯವತಿಯಾಗುವಳು. ಪತಿಯ ಕಣ್ಣು ತಪ್ಪಿಸಿ ಬೇರೆ ಪುರುಷನನ್ನು ನೋಡುವವಳು ಒಕ್ಕಣ್ಣಳು, ಓರೆ ಮುಖದವಳು, ಕುರೂಪಿಯೂ ಆಗುವಳು. ನಿರ್ಜೀವ ಶರೀರವು ಅಪವಿತ್ರವಾಗುವಂತೆಯೇ ಪತಿಹೀನಳಾದ ನಾರಿಯು ಚೆನ್ನಾಗಿ ಸ್ನಾನ ಮಾಡಿದರೂ ಅಪವಿತ್ರಳಾಗಿಯೇ ಇರುವಳು. ಯಾರ ಮನೆಯಲ್ಲಿ ಪತಿವ್ರತೆಯು ವಾಸಿಸುವಳೋ ಅವಳ ತಾಯಿ, ತಂದೆ, ಪತಿ ಇವರು ಧನ್ಯರು. ಪತಿವ್ರತೆಯ ಪುಣ್ಯದಿಂದ ತಂದೆ, ತಾಯಿ, ಪತಿ ಇವರ ಮೂರು ತಲೆಮಾರಿನ ಜನರು ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸುವರು. ಸಾ ಧನ್ಯ ಜನನೀ ಲೋಕೆ ಸ ಧನ್ಯೋ ಜನಕ ಪಿತಾ ಧನ್ಯ ಸ ಚ ಪತಿರ್ಯಸ್ಯ ಗೃಹೇ ದೇವಿ ಪತಿವ್ರತ. ಪಿತೃವಂಶ್ಯಾಃ ಮಾತೃವಂಶ್ಯಾಃ ಪತಿವಂಶ್ಯಾಸ್ತ್ರಯಸ್ತ್ರಯಃ ಪತಿವ್ರತಾಯಾಃ ಪುಣ್ಯೇನ ಸ್ವರ್ಗೇ ಸೌಖ್ಯಾನಿ ಭುಂಜತೆ. ತನ್ನ ಶೀಲವನ್ನು ಭಂಗಗೊಳಿಸಿದ ದುರಾಚಾರಿಣಿ ಸ್ತ್ರೀಯಳ ತಂದೆ, ತಾಯಿ, ಪತಿ ಇವರ 3 ಕುಲಗಳು ಚ್ಯುತರಾಗುವುವು ಹಾಗೂ ಇಹ ಪರಲೋಕಗಳಲ್ಲಿ ದುಃಖವನ್ನು ಅನುಭವಿಸುವಳು. ಪತಿವ್ರತೆಯು ಕಾಲಿಟ್ಟ ಸ್ಥಳದ ಭೂಮಿಯು ಪಾಪಹಾರಿಣಿ ಮತ್ತು ಪರಮ ಪಾವನವಾಗುವುದು. ಪತಿವ್ರತಾಯಾಶ್ಚರಣೋ ಯತ್ರ ಯತ್ರ ಸ್ಪೃಶೇದ್ಭುವಂ ತತ್ರ ತತ್ರ ಭವೇತ್ ಸಾ ಹಿ ಪಾಪಹಂತ್ರಿ ಸುಪಾವನಿ. ಭಗವಾನ್ ಸೂರ್ಯ, ಚಂದ್ರ, ವಾಯು ಇವರುಗಳು ತಮ್ಮನ್ನು ಪತಿವ್ರತವಾಗಿಸಿಕೊಳ್ಳಲು ಪತಿವ್ರತೆಯನ್ನು ಸ್ಪರ್ಶಿಸುವವರಲ್ಲದೆ ಬೇರೆ ದೃಷ್ಟಿಯಿಂದಲ್ಲ. ಜಲವೂ ಕೂಡ ಪತಿವ್ರತೆಯನ್ನು ಸ್ಪರ್ಶಿಸಲು ಬಯಸುತ್ತದೆ. ಇದರಿಂದ ಇಂದು ನನ್ನ ಜಡತೆಯು ನಾಶವಾಗಿ ನಾನು ಇತರರನ್ನು ಪವಿತ್ರವಾಗಿಸುವವನಾದೆ ಎಂದು ತಿಳಿಯುವುದು. ಭಾರ್ಯೆಯೇ ಗೃಹಸ್ಥಾಶ್ರಮದ ಮೂಲವಾಗಿದ್ದಾಳೆ. ಭಾರ್ಯೆಯೇ ಸುಖದ ಮೂಲ. ಭಾರ್ಯೆಯಿಂದಲೇ ಧರ್ಮದ ಫಲಪ್ರಾಪ್ತಿಯಾಗುತ್ತದೆ. ಭಾರ್ಯೆಯೇ ಸಂತಾನದ ವೃದ್ಧಿಯಲ್ಲಿ ಕಾರಣಳಾಗಿದ್ದಾಳೆ. ಭಾರ್ಯಾ ಮೂಲಂ ಗೃಹಸ್ಥಸ್ಯ ಭಾರ್ಯಾ ಮೂಲಂ ಸುಖಸ್ಯ ಚ ಭಾರ್ಯಾ ಧರ್ಮಫಲಾವಾಪ್ತ್ಯೆ ಭಾರ್ಯಾ ಸಂತಾನ ವೃದ್ಧಯೇ. ಮನೆಗಳಲ್ಲಿ ರೂಪ ಲಾವಣ್ಯದ ಕುರಿತು ಗರ್ವಪಡುವ ಸ್ತ್ರೀಯರು ಇಲ್ಲವೇನೋ? ಆದರೆ ಪತಿವ್ರತಾ ಸ್ತ್ರೀಯರಾದರೋ ವಿಶ್ವನಾಥ ಶಿವನ ಕುರಿತು ಭಕ್ತಿ ಇರುವುದರಿಂದಲೇ ದೊರೆಯಬಲ್ಲಳು. ಭಾರ್ಯೆಯಿಂದ ಇಹ ಮತ್ತು ಪರಲೋಕಗಳನ್ನು ಜಯಿಸಬಹುದು. ಭಾರ್ಯಾಹೀನ ಪುರುಷನು ದೇವಯಜ್ಞ, ಪಿತೃಯಜ್ಞ, ಅತಿಥಿ ಯಜ್ಞಗಳನ್ನು ಮಾಡಲು ಅಧಿಕಾರಿಯಾಗುವುದಿಲ್ಲ. ಮನೆಯಲ್ಲಿ ಪತಿವ್ರತಾ ಸ್ತ್ರೀ ಇರುವವನೇ ವಾಸ್ತವವಾಗಿ ಗೃಹಸ್ಥನಾಗಿದ್ದಾನೆ. ಬೇರೆ ಸ್ತ್ರೀಯಾದರೂ ಪುರುಷನನ್ನು ಜರಾವಸ್ಥೆ ಹಾಗೂ ರಾಕ್ಷಸಿಯೂ ನುಂಗುವಂತೆ ಭೋಗ್ಯವನ್ನಾಗಿಸಿ ನುಂಗಿಬಿಡುವಳು. ಗಂಗಾ ಸ್ನಾನ ಮಾಡುವುದರಿಂದ ಶರೀರವು ಪವಿತ್ರವಾಗುವಂತೆಯೇ ಪತಿವ್ರತಾ ಸ್ತ್ರೀಯ ದರ್ಶನದಿಂದ ಎಲ್ಲವೂ ಪಾವನವಾಗುತ್ತದೆ. ಯಥಾ ಗಂಗಾವಗಾಹೇನ ಶರೀರಂ ಪಾವನಂ ಭವೇತ್ ತಥಾ ಪತಿವ್ರತಾಂ ದೃಷ್ಟ್ವಾ ಸಕಲಂ ಪಾವನಂ ಭವೇತ್. ಪತಿಯನ್ನೇ ಇಷ್ಟ ದೇವನೆಂದು ತಿಳಿಯುವ ಸತಿ ಸ್ತ್ರೀಯಲ್ಲಿ ಮತ್ತು ಗಂಗೆಯಲ್ಲಿ ಯಾವುದೇ ಭೇದವಿಲ್ಲ. ಪತಿವ್ರತೆ ಮತ್ತು ಆಕೆಯ ಪತಿಯು ಉಮಾಮಹೇಶ್ವರರಂತೆ ಇದ್ದಾರೆ. ಆದ್ದರಿಂದ ವಿದ್ವಾಂಸನಾದವನು ಅವರಿಬ್ಬರನ್ನೂ ಪೂಜಿಸಬೇಕು. ಪತಿಯು ಪ್ರಣವ ಮತ್ತು ನಾರಿಯು ವೇದದ ರುಚೆ. ಪತಿಯು ತಪಸ್ಸು, ಪತ್ನಿಯು ಕ್ಷಮೆ. ನಾರಿಯು ಸತ್ಕರ್ಮ ಮತ್ತು ಪತಿಯು ಅದರ ಫಲ. ಶಿವೆ, ಪತಿವ್ರತಾ ನಾರಿ ಮತ್ತು ಆಕೆಯ ಪತಿ ಇಬ್ಬರೂ ಧನ್ಯರು. ತಾರಃ ಪತಿ ಶ್ರುತಿರ್ನಾರಿ ಕ್ಷಮಾ ಸಾ ಸ ಸ್ವಯಂ ತಪಃ ಫಲಂ ಪತಿ ಸತ್ಕ್ರಿಯಾ ಸಾ ಧನ್ಯೋ ತೌ ದಂಪತಿ ಶಿವೆ. ಗಿರಿರಾಜಕುಮಾರಿ, ಈ ಪ್ರಕಾರ ನಾನು ನಿನಗೆ ಪತಿವ್ರತಾ ಧರ್ಮವನ್ನು ವರ್ಣಿಸಿದೆ. ಈಗ ನೀನು ಎಚ್ಚರವಾಗಿ ಇಂದು ನನ್ನಿಂದ ಪತಿವ್ರತೆಯರ ಭೇದಗಳ ವರ್ಣನೆಯನ್ನು ಕೇಳು. ದೇವಿ, ಪತಿವ್ರತಾ ನಾರಿಯರು ಉತ್ತಮ ಮೊದಲಾದ ಭೇದಗಳಿಂದ 4 ವಿಧದಿಂದ ಹೇಳಲಾಗಿದೆ. ಅದನ್ನು ಸ್ಮರಿಸುವ ಪುರುಷನು ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವನು. ಉತ್ತಮ, ಮಧ್ಯಮ, ನಿಕೃಷ್ಟ ಮತ್ತು ಅತಿ ನಿಕೃಷ್ಟ ಇವು ಪತಿವ್ರತೆಯರ 4 ಭೇದಗಳಾಗಿವೆ. ಈಗ ನಾನು ಇವರ ಲಕ್ಷಣವನ್ನು ಹೇಳುವೆನು, ಕೇಳು. ಗಮನವಿಟ್ಟು ಕೇಳು. ಭದ್ರೆ, ಯಾರ ಮನಸ್ಸು ಸದಾ ಸ್ವಪ್ನದಲ್ಲಿಯೂ ತನ್ನ ಪತಿಯನ್ನೇ ನೋಡುವಳೋ, ಬೇರೆ ಯಾವ ಪರಪುರುಷನನ್ನು ನೋಡುವುದಿಲ್ಲವೋ ಆ ಸ್ತ್ರೀಯೇ ಉತ್ತಮ ಅಥವಾ ಉತ್ತಮ ಶ್ರೇಣಿಯ ಪತಿವ್ರತೆ ಎಂದು ಹೇಳಲಾಗಿದೆ. ಶೈಲಜೆ, ಯಾರು ಬೇರೆ ಪುರುಷನನ್ನು ಉತ್ತಮ ಬುದ್ಧಿಯಿಂದ ತಂದೆ, ಸೋದರ, ಪುತ್ರ ಇವರಂತೆ ನೋಡುವಳೋ ಆಕೆಯನ್ನು ಮಧ್ಯಮ ಶ್ರೇಣಿಯ ಪತಿವ್ರತೆ ಎಂದು ಹೇಳಲಾಗಿದೆ.
ಪಾರ್ವತಿಯೇ, ಯಾವಳು ಮನಸ್ಸಿನಲ್ಲಿ ಧರ್ಮದ ವಿಚಾರ ಮಾಡಿ ವ್ಯಭಿಚಾರ ಮಾಡುವುದಿಲ್ಲವೋ, ಸದಾಚಾರದಲ್ಲಿ ಇರುತ್ತಾಳೋ ಅವಳನ್ನು ನಿಕೃಷ್ಟ ಅಥವಾ ಕೆಳದರ್ಜೆಯ ಪತಿವ್ರತೆ ಎಂದು ಹೇಳಲಾಗಿದೆ. ಯಾವಳು ಪತಿಯ ಭಯದಿಂದ ಹಾಗೂ ಕುಲಕ್ಕೆ ಕಳಂಕ ತಗಲುವ ಭಯದಿಂದ ವ್ಯಭಿಚಾರದಿಂದ ಬದುಕುಳಿಯಲು ಪ್ರಯತ್ನಿಸುವಳೋ ಅವಳನ್ನು ಹಿಂದಿನ ವಿದ್ವಾಂಸರು ಅತಿ ನಿಕೃಷ್ಟ ಅಥವಾ ಕೆಳಮಟ್ಟದ ಪತಿವ್ರತೆ ಎಂದು ಹೇಳಿರುವರು. ಶಿವೆ, ಈ 4 ಪ್ರಕಾರದ ಪತಿವ್ರತೆಯರು ಸಮಸ್ತ ಲೋಕಗಳ ಪಾಪನಾಶ ಮಾಡುವವರು ಮತ್ತು ಅವನ್ನು ಪವಿತ್ರವಾಗಿಸುವರು. ಅತ್ರಿಯ ಪತ್ನಿ ಅನಸೂಯೆಯು ಬ್ರಹ್ಮ, ವಿಷ್ಣು, ಶಿವ ಈ ದೇವತೆಗಳ ಪ್ರಾರ್ಥನೆಯಿಂದ ಪಾತಿವ್ರತ್ಯದ ಪ್ರಭಾವವನ್ನು ಉಪಯೋಗಿಸಿ ವಾರಾಹನ ಶಾಪದಿಂದ ಸತ್ತಿರುವ ಒಂದು ಬ್ರಾಹ್ಮಣನನ್ನು ಜೀವಂತಗೊಳಿಸಿರುವಳು. ಶೈಲಕುಮಾರಿ ಶಿವೆ, ಹೀಗೆ ತಿಳಿದುಕೊಂಡು ನೀನು ಸಂತೋಷದಿಂದ ಪ್ರತಿದಿನವೂ ಪತಿಯ ಸೇವೆ ಮಾಡಬೇಕು. ಪತಿಯ ಸೇವೆಯು ಸದಾ ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವುದಾಗಿದೆ. ನೀನು ಸಾಕ್ಷಾತ್ ಜಗದಂಬೆ ಮಹೇಶ್ವರಿಯಾಗಿರುವೆ. ನಿನ್ನ ಪತಿಯು ಸಾಕ್ಷಾತ್ ಭಗವಾನ್ ಶಿವನಾಗಿರುವನು. ನಿನ್ನನ್ನು ಸ್ಮರಿಸುವುದರಿಂದ ಸ್ತ್ರೀಯರು ಪತಿವ್ರತೆಯಾಗುವರು. ನಿನ್ನ ಮುಂದೆ ಇದೆಲ್ಲ ಹೇಳುವುದು ಯಾವುದೇ ಪ್ರಯೋಜನವಿಲ್ಲದಿದ್ದರೂ ಇಂದು ಲೋಕಾಚಾರವನ್ನು ಆಶ್ರಯಿಸಿ ನಾನು ನಿನಗೆ ಸತೀ ಧರ್ಮವನ್ನು ಉಪದೇಶಿಸಿರುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಆ ಬ್ರಾಹ್ಮಣ ಪತ್ನಿಯು ಶಿವಾದೇವಿಗೆ ತಲೆಬಾಗಿ ಸುಮ್ಮನಾದಳು. ಈ ಉಪದೇಶವನ್ನು ಕೇಳಿ ಶಂಕರ ಪ್ರಿಯೆ ಪಾರ್ವತೀ ದೇವಿಗೆ ಬಹಳ ಹರ್ಷವಾಯಿತು.